ಸ್ಮೃತೋಧ್ಯಾತ ಕೀರ್ತಿತ ಕಥಿತ ಶ್ರುತ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವ ತಾಪತ್ರಯೇಣ ಸಂತತಂ ಯದೇತದಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ಹ್ಯಸ್ಯ ಕೃಷ್ಣಾಮೃತ ಮಹಾರ್ಣವಂ. ಅರ್ಚನೆಯ ಮಹತ್ವವನ್ನು ಹೇಳಿ ಸ್ಮರಣೆಯ ವಿವರವನ್ನು ನೀಡುತ್ತಾ ಅನೇಕ ಮಹತ್ವದ ಸಂಗತಿಗಳನ್ನು ನಿರೂಪಣೆ ಮಾಡ್ತಾ ಪುರಾಣದಲ್ಲಿ ಬಂದ ಸಂಗತಿಗಳನ್ನು ಸಂಗ್ರಹಿಸಿಕೊಟ್ರು ಆಚಾರ್ಯರು. ಸಾಹ ನಿಸ್ತನ್ಮಹಚ್ಛಿದ್ರಂ ಸಾ ಚಾಂಧ ಜಡಮೂಕತಾ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ನಮ್ಮ ಹತ್ರ ಬೆಳಿಗ್ಗೆ ಕಣ್ಣು ಬಿಡ್ತೀವಲ್ವಾ, ಸೂರ್ಯೋದಯವನ್ನು ನೋಡುವುದು ಅಥವಾ ಆ ದಿವಸದ ಬೆಳಗಿನ ವಾತಾವರಣವನ್ನು ನಾವು ಏನು ಕಾಣ್ತೇವೆ ಅದು ನಮಗೆ ಸಿಕ್ಕಿದ ಅತ್ಯಂತ ದೊಡ್ಡ ಜೀವನದ ಬೋನಸ್. ನಾವು ಮರುದಿವಸ ಬೆಳಿಗ್ಗೆ ಸೂರ್ಯೋದಯ ನೋಡ್ತೇವೆ ಅಂತ ಕಲ್ಪನೆ ಮಾಡಿರಲ್ಲ. ನೋಡಿಯೇ ನೋಡುತ್ತೇವೆ ಅಂತ ಯಾರಾದ್ರೆ ಹೇಳಿ ಮಲಗ್ಲಿ ನೋಡೋಣ. ನಿಶ್ಚಯ ಮಾಡಿ ಮಲಗ್ಲಿಕ್ಕೆ ಯಾರಿಗೂ ಆಗಲ್ಲ. ಅಕಸ್ಮಾತ್ ಎದ್ರೆ ಅದು ಅವನಿಗೆ ಸಿಕ್ಕಿದ ಭಾಗ್ಯ. ಇಲ್ಲ ಅನ್ನುವ ಸಂದರ್ಭದಲ್ಲಿ ಅದರ ದುರವಸ್ಥೆ ಏನು ಅನ್ನೋದನ್ನ ಲೋಕದಲ್ಲಿ ಅನೇಕ ಅನುಭವದ ಘಟನೆಗಳು ನಮಗೆ ಎಚ್ಚರವನ್ನು ಕೊಡುತ್ತೆ. ಮರುದಿವಸ ಎದ್ದಿದ್ದೇವೆ ಅನ್ನೋದು ಮೊದಲ ಗಿಫ್ಟು, ನಮಗೆ ಭಗವಂತ ಕೊಡುವಂತಹ ಗಿಫ್ಟು. ಮರುದಿವಸ ಎದ್ದು ಬೆಳಗಿನ ಕಾಗೆಯ ಧ್ವನಿಯೋ ಅಳಿಲಿನ ಧ್ವನಿಯೋ ಇನ್ನೇನೋ ಒಂದೊಂದು ಅಂಶಗಳನ್ನು ನಾವು ಕಿವಿಗೆ ಹಾಕಿಕೊಳ್ಳುತ್ತೇವೆ ಅಂದರೆ ನಮಗೆ ಸಿಕ್ಕಿದ ದೊಡ್ಡ ಬೋನಸ್. ನಿಜವಾಗ್ಲೂ ನಮಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಮಾರು ಸಮಯ ಬೇಕಾಗ್ಬೋದು. ಏನದು ಹಾಗೆ ಅಂತ. ಯಾಕ್ರಿ, ಬೆಳಗ್ಗೆ ಎದ್ದಿದ್ದು ನಾವೇ ತಾನೇ, ಯಾರು ಎಬ್ಸಿದ್ದು? ಆಯಿತು, ಬೆಳಿಗ್ಗೆ ಎದ್ದಿದ್ದು ನೀವೇ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಳೋದಾದರೆ, ಎಷ್ಟೋ ಸರ್ತಿ ಕೆಲವೊಮ್ಮೆ ಬೆಳಿಗ್ಗೆ ಕೆಲವರು ರಾತ್ರಿ ಮಲಗಿದ್ರು, ಬೆಳಿಗ್ಗೆ ಹೇಳಲೇ ಇಲ್ಲ ಅಂತ ಆಗುತ್ತಲ್ಲ. ಯಾಕೆ? ಎಷ್ಟು ದೊಡ್ಡ ಅವಕಾಶ ಸೂರ್ಯೋದಯ ನೋಡಿ ಆ ದಿನದ ಸಮಗ್ರ ಸೌಖ್ಯವನ್ನು ನಾವು ಅನುಭವಿಸ್ಲಿಕ್ಕೆ ತಯಾರಾಗ್ತೇವಲ್ವ. ಆ ಶರೀರದಲ್ಲಿರುವ ಜಾಗೃತಿ, ಆ ಬುದ್ಧಿಯ ನಿಶಿತತೆ, ಆ ದಿವಸದ ಅಧ್ಯಯನದಿಂದ ಬರುವಂತಹ ತಿಳಿವು, ಇದರಿಂದ ಆಗುವಂತಹ ಲಾಭ. ಹಾಗಾಗಿ ಬೆಳಗ್ಗೆ ಸೂರ್ಯೋದಯ ಅಂತ ಅನ್ನೋದೇ ನಮ್ಮ ಜೀವನದಲ್ಲಿ ಮರುದಿವಸದ ದೊಡ್ಡ ಗಿಫ್ಟ್. ಅದನ್ನ ಪಡೆದ ಮೇಲೆ ಅದಕ್ಕೆ ಸರಿಯಾಗಿ ಮನುಷ್ಯ ಅವನಿಗೆ ಸಿಕ್ಕಿದ ಇಂದ್ರಿಯಗಳು ಅದ್ಯಾವುದು ಕೂಡ ಅವನು ಹುಡುಕಿ ತಂದು ಇಂಥದ್ದೇ ಕಂಪನಿದು ಬೇಕು ಅಂತ ಹೇಳಿ ಹಾಕಿಸ್ಕೊಂಡಿದ್ದು ಅಲ್ಲ, ತಂದ್ಕೊಂಡಿದ್ದು ಅಲ್ಲ. ಯಾರೋ ಗಿಫ್ಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅವನಿಗೆ ಹೊರಗಿನಿಂದ. ಬೇರೆ ಅವನಿಗೆ ಆತ್ಮೀಯರು ಹೇಳ್ಬೋದಷ್ಟೇ, ಇಂಥ ಬ್ರ್ಯಾಂಡ್ ಬಳಸು, ಸ್ವಲ್ಪ ಚರ್ಮ ಸ್ವಚ್ಛ ಇರುತ್ತೆ, ಇಂಥದ್ದನ್ನು ಬಳಸು, ಕಣ್ಣಿಗೆ ಸ್ವಲ್ಪ ಚಿಕಿತ್ಸೆ ಆಗತ್ತೆ. ಇದ್ದದ್ದಕ್ಕೆ ಏನಾದರೂ ಒಂಚೂರು ಸಹಾಯಕವಾದದ್ದು, ಅದು ಕೂಡ ಕೊನೆಗೆ ಆಗಬೇಕಾದದ್ದನ್ನೇ, ದೇಹಕ್ಕೆ ಬೇಕಾದದ್ದನ್ನೇ ಅದು ಸ್ವೀಕರಿಸುತ್ತೆ ಹೊರತು ಬೇರೆ ನಾವಿನ್ನೇನೋ ಅದರ ಬದಲಾವಣೆಯನ್ನು ಕಾಣುವ ಪ್ರಯತ್ನ ಮಾಡಿದರೂ ಅದು ಅಸಫಲವೇ ಆಗಬಹುದು. ಅದರಿಂದಾಗಿ ನಮಗೆ ಸಮಯ ಅಂತ ಒಂದು ಇದೆಯಲ್ವ, ಅದು ನಮ್ಮ ಹತ್ರ, ನಮ್ಮ ಕೈಯಲ್ಲಿರುವ ಅತ್ಯಂತ ಅದ್ಭುತವಾದ ವಸ್ತು. ನಮ್ಮ ಕೈಯಲ್ಲಿರುವ ಅಂತ ನಾನು ಹೇಳ್ತಾ ಇರೋದು, ನಾವೀಗ ಬದುಕಿದ್ದೇವೆ ಅಂತ ನಮ್ಗೆ ಗೊತ್ತಾಗ್ತಿದೆಯಲ್ಲ, ನಾವು ಬದುಕಿದ್ದೇವೆ, ನಾವು ಮಾತಾಡ್ತಿದ್ದೇವೆ, ಆಗ ನಾವು ಯಾಕೆ ಅದನ್ನ ಹಾನಿ ಮಾಡಬೇಕು? ಯಾಕೆ ಅದನ್ನ ದ್ವೇಷದಲ್ಲಿ, ಅಸೂಯೆಯಲ್ಲಿ, ಇನ್ನೊಬ್ಬರ ಮೇಲೆ ಹಗೆ ಸಾಧಿಸ್ತಾ ಕಳಿಬೇಕು? ಸಾಹಾನಿಹಿ ತನ್ಮಹಚ್ಛಿದ್ರಂ ಸಾಚಾಂತ ಜಡಮೂಕತ. ಒಂದು ವೇಳೆ ಆ ಕಾಲವನ್ನು ನಾವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಸಾಹಾನಿಹಿ, ಅದು ಜೀವನದ ದೊಡ್ಡ ಡ್ರಾಬ್ಯಾಕ್. ಅದು ಸಮಯಕ್ಕೆ ಸರಿಯಾಗಿ ಬೆಲೆ ಕೊಡದೆ, ನಮ್ಮ ಸಮಯಕ್ಕೂ ಬೆಲೆ ಕೊಡಲ್ಲ, ಬೇರೆಯವ್ರ ಸಮಯಕ್ಕೂ ಬೆಲೆ ಕೊಡಲ್ಲ. ನಮ್ಮ ಸಮಯಕ್ಕೆ ಬೆಲೆ ಕೊಡಲ್ಲ ಅಂದ್ರೆ ಆಗ ಆಗ್ಬೇಕಾದ ಕೆಲಸನ ಆಗಾಗ ಮಾಡಲ್ಲ. ಬೇರೆಯವರ ಸಮಯಕ್ಕೆ ಬೆಲೆ ಕೊಡಲ್ಲ ಅಂದ್ರೆ ಅವರಿಗೆ ಒಂದು ಟೈಮ್ ಕೊಟ್ಟು ಆ ಟೈಮಿಗೆ ಅವರನ್ನು ಕಾಯಿಸಿ ನಾವು ದೊಡ್ಡ ಜನ ಅಂತ ಭಾವಿಸುವಂತ ಒಂದು ಮೂರ್ಖತನದ ಆ ಪರಿಸ್ಥಿತಿಗಳನ್ನು ನಾವು ಕೆಲವೊಮ್ಮೆ ನೋಡ್ತೀವಿ. ತುಂಬಾ ದೊಡ್ಡ ಜನ ಇರ್ತಾರೆ, ಫ್ರೀಯೇ ಇರ್ತಾರೆ ಒಳಗೆ, ಆದ್ರೂ ತೋರಿಸ್ಕೊಳ್ಬೇಕು ಅಂತ, ನಾನು ತುಂಬಾ ಬ್ಯುಸಿ ಇದ್ದೇನೆ ಅಂತ ಒಳಗೆ ಓಡಾಡ್ತಿರ್ತಾರೆ. ಕರೆದ್ರೆ ಮಾತ್ರ ಇಲ್ಲ, ತುಂಬಾ ಬ್ಯುಸಿ ಇದ್ದಾರೆ ಸರ್ ಅಂತ ಶುರು ಮಾಡ್ತಾರೆ. ಯಾರನ್ನ ಮೆಚ್ಚಿಸ್ಲಿಕ್ಕೆ ಅಥವಾ ಯಾರನ್ನ ಮೋಸ ಮಾಡ್ಲಿಕ್ಕೆ ಅಂತ ನಾವು ನಾಟಕ ಆಡಬೇಕು?
ಗೊತ್ತಿಲ್ವಾ ನಮಗೆ ನಮ್ಮ ಇತಿಮಿತಿ ಏನು ಅಂತ. ಆ ಕಾರಣಕ್ಕಾಗಿ ಸಾಹಾನಿಹಿ ತನ್ಮಹಚ್ಛಿದ್ರಂ ಸಾ ಚಾಂಧ ಜಡ ಮೂಕತಾ. ಒಂದು ವೇಳೆ ಆ ಕ್ಷಣವನ್ನ ನಾವು ಸರಿಯಾಗಿ ಕಳೀಲಿಲ್ಲ ಅಂದ್ರೆ ಅದಕ್ಕಿಂತ ಕುರುಡುತನ ದೊಡ್ಡದೇನಿದೆ? ಕಣ್ಣಿದ್ದು ಕುರುಡ, ಕಿವಿ ಇದ್ದು ಕೆಪ್ಪ, ಬಾಯಿದ್ದು ಮೂಗ, ಕಾಲಿದ್ದು ಕುಂಟ, ಕೈ ಇದ್ದು ಹೆಳವ. ಎಲ್ಲಾ ರೀತಿಯಿಂದಲೂ ಕೂಡ ಆತನಿಗೆ ಸಿಕ್ಕಿದ ದೇಹದ ಸೌಖ್ಯವನ್ನ ಕಾಲ ಕೊಟ್ಟು ಅನುಭವಿಸುವಂತ ಕಳುಹಿಸಿದಾಗಲೂ ಅದರ ಮಹತ್ವವನ್ನು ಅರಿಯದೆ ಅದನ್ನು ವ್ಯರ್ಥ ಮಾಡ್ತಾನೆ ಅಂತಂದ್ರೆ ಅದರಷ್ಟು ದೊಡ್ಡ ದಡ್ಡತನ ಮತ್ತೊಂದಿಲ್ಲ. ಅದರಿಂದಾಗಿ ಸಾ ಚಾಂದ ಜಡಮೂಖತ ಯಾವುದು? ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಯಾವಾಗ ಅದು ಅತ್ಯಂತ ವ್ಯರ್ಥ ನಾವು ತುಂಬಾ ಸರಿ ವ್ಯರ್ಥ ಆಗ್ಲಿಕ್ಕೆ ಬಿಡ್ತಿಲ್ಲ. ನಾವು ತುಂಬಾ ಎಲ್ಲ ಕೆಲಸ ಮಾಡ್ತೇವೆ, ದುಡಿತೇವೆ, ಮನೆ ಕಟ್ತೇವೆ, ಬಂಧುಗಳಿಗೆಲ್ಲ ಸಹಾಯಕರಾಗಿದ್ದೇವೆ, ಸರಿ, ಅದೆಲ್ಲನೂ ಬೇಕು. ಅದೆಲ್ಲವೂ ಕೂಡ ಸಾರ್ಥಕವಾದದ್ದೇ ಯಾವಾಗ ಅದು ನಮ್ಮ ಅಂತರಂಗದ ಬದುಕಿಗೆ ಅಥವಾ ನಾವು ಮಾಡ್ತಾ ಇರುವಂತಹ ಕೆಲಸದಿಂದ ಇಷ್ಟು ಅವಕಾಶ ಮಾಡಿಕೊಟ್ಟ, ಈಗ ಯಾರೋ ಒಬ್ರು ದುಡ್ಡು ಕೊಟ್ಟು ಇದರಿಂದ ನಮ್ಮ ತಂದೆ ತಾಯಿಗಳಿಗೆ ಒಂಚೂರು ಏನಾದರೂ ಹೆಲ್ಪ್ ಮಾಡಿ ಅಂತ ಕಳಿಸ್ಕೊಟ್ರೆ ಅವನು ಅವರ ತಂದೆ ತಾಯಿಯಲ್ಲೇ ಉಪವಾಸ ಹಾಕಿ ಇನ್ಯಾರಿಗೋ ಭಾರಿ ದೊಡ್ಡ ಹೆಲ್ಪ್ ಮಾಡುವ ಬೋರ್ಡ್ ಹಾಕೊಂಡು ವೆಲ್ಫೇರ್ ಅಂತ ಮಾಡ್ತಿರ್ತಾನೆ ಅಂತ ಇಟ್ಕೊಳ್ಳಿ. ದುಡ್ಡು ಕೊಟ್ಟವನೇನಂತಾನೆ, ಸರಿ ನೀವು ಅವ್ರನ್ನ ಕೊಟ್ಟಿದ್ ಬೇಡ ಹೇಳಲಿಲ್ಲ, ಆದ್ರೆ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನೀವು ಇಷ್ಟು ದೊಡ್ಡ ವೆಲ್ಫೇರ್ ಮಾಡಿದ್ರು ನಾನು ಕೊಟ್ಟ ದುಡ್ಡದು, ಅದು ನಾನು ಕೊಟ್ಟ ಗಿಫ್ಟ್ ಅನ್ನ ನೀವು ಫಸ್ಟ್ ಇದಕ್ಕೆ ಉಪಯೋಗಿಸ್ಬೇಕು ಅಂತ ಯಾಕೆ ಹೇಳುದು ಅಂದ್ರೆ, ನಾನು ನಿಮ್ಗೆ ತೋರಿಸಿದ ಅಪ್ಪ ಅಮ್ಮ ಅದು ನಮ್ಮ ಅಪ್ಪ ಅಮ್ಮ ಅಲ್ಲ, ಸ್ವತಃ ನಿಮ್ಮ ಅಪ್ಪ ಅಮ್ಮ. ನಿಂಗೆ ಅದನ್ನು ಹೇಳಲಿಕ್ಕೆ ಮರ್ತೋಯ್ತು ಅಷ್ಟೇ. ನೀನು ಯಾರೋ ಯಾಕೆ ಮಾಡಬೇಕು, ಯಾರಿಗೂ ಯಾಕೆ ಇದೆಲ್ಲ ಸರ್ವಿಸ್ ಕೊಡಬೇಕು ಅಂತ ನೀನು ಅನ್ಕೊಂಡಿದ್ದೀನಿ. ನಿಂಗೆ ಗೊತ್ತಿಲ್ಲ ಅಷ್ಟೇ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ. ನಾನು ತೋರಿಸ್ಕೊಟ್ಟಿದ್ದೇನೆ ಈ ಕೆಲಸಕ್ಕಾಗಿ ಮಾಡು ಅಂತ. ಹಾಗೆ ದೇವರು ಪರಮಾತ್ಮನ ಎಚ್ಚರ ವಹಿಸು ಅಂತ ಹೇಳ್ತಾ ಇರೋದು ನಿನ್ನ ಜೀವದ ಗೆಳೆಯನ ಬಗ್ಗೆ ಮಾತಾಡ್ತಾರೆ. ನಿನ್ನ ಜೀವನ ಗೆಳೆಯನಿಗೋಸ್ಕರ ಮಾಡು, ಅವನ ಪ್ರೀತಿಯನ್ನ ಸಂಪಾದಿಸುವುದಕ್ಕೋಸ್ಕರ ಮಾಡು. ಆವಾಗ ನಿನ್ನ ಇಡೀ ಜೀವನದಲ್ಲಿ ಎಲ್ಲವೂ ಕೂಡ ಸೌಖ್ಯಮಯವಾಗಿರುತ್ತೆ. ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಒಂದು ಮುಹೂರ್ತದಷ್ಟು ಕಾಲ, ಕ್ಷಣಂ ವಾಪಿ ಒಂದು ಕಣ್ಣು ಮುಚ್ಚಿ ತೆಗೆಯುವಷ್ಟು ಕಾಲವಾದರೂ ಕೂಡ ನೀನು ಸಾರ್ಥಕವಾಗಿ ದೇವರು ಕೊಟ್ಟ ಈ ಶರೀರದಿಂದ ಭಗವಂತನಿಗಾಗಿ ಮಿಡಿಯದಿದ್ದರೆ ಅದು ವಾಸುದೇವೋನ ಚಿಂತತೆ ಎನ್ನುವುದು ದೇವರಿಗಾಗಿ ಮಾಡುವ ಕೆಲಸವೂ ಅವನ ಸಂಬಂಧಿತವಾದದ್ದೇ ಆಗಿರುತ್ತೆ. ಅವನ ನಾಮ ಉಚ್ಚಾರಣೆ ಇರಬಹುದು, ಅವನ ದರ್ಶನ ಇರಬಹುದು, ಅವನ ಹೆಸರಿನಿಂದ ಸಮಾಜಕ್ಕೆ ಮಾಡುವ ಉಪಕಾರ ಇರಬಹುದು, ಎಲ್ಲವೂ ಒಟ್ಟು ಅವನನ್ನು ನೆನಪಿಸುವ ಕರ್ಮ ಕಣ್ಣಿನಿಂದಲೋ, ಕಿವಿಯಿಂದಲೋ, ಮೂಗಿನಿಂದಲೋ, ನಾಲಿಗೆಯಿಂದಲೋ, ಬಾಯಿಯಿಂದಲೋ, ಅಥವಾ ಇನ್ನು ಉಳಿದಂತೆ ಚಟುವಟಿಕೆ ಬರೀ ಸಂಕಲ್ಪದಿಂದಲೋ, ಒಂದು ಆದೇಶದಿಂದಲೋ, ಒಂದು ಸೈನ್ನಿಂದಲೋ, ನಾವು ನೇರ ಮಾಡದಿದ್ರು ಒಂದು ಸೈನ್ ಹಾಕಿದ್ರೆ ಒಂದು ಊರಿಗೆ ದಾರಿ ಆಗುತ್ತೆ. ಆದ್ರೆ ಅದನ್ನು ಮಾಡ್ಲಿಕ್ಕೆ ನಮ್ಮ ಹತ್ರ ಇಷ್ಟು ಕೊಡಿ, ಅಷ್ಟು ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ ಅಂತ ಕೇಳುವ ದುರ್ಬುದ್ಧಿಯನ್ನು ನೋಡಿದಾಗಲೆಲ್ಲ ಎಷ್ಟು ಹಾನಿ ಮಾಡಿಕೊಳ್ತಾ ಇದ್ದಾರೆ. ಇನ್ನೊಬ್ಬರನ್ನ ದ್ವೇಷಿಸುವುದರಲ್ಲಿ ಕಾಲ ಕಳೆಯುವುದು ಏನು ಆನಂದ ಕೊಡುತ್ತೆ? ಅಥವಾ ನಮಗೆ ಸಿಕ್ಕಿದ ಅವಕಾಶವನ್ನ ನಮ್ಮ ಗುರಿಯನ್ನ ತಲುಪುವುದಕ್ಕೆ ಉಪಯೋಗಿಸಿಕೊಳ್ಳುವುದು ಬಿಟ್ಟು ಅದರದ್ದೇ ವಿರುದ್ಧ ನಿಂತು ಬಿಟ್ರೆ, ಗೋಡೆಗೆ ತಲೆ ಚಚ್ಕೊಂಡ್ರೆ ಗೋಡೆ ಏನಾಗುತ್ತೆ? ತಲೆನೇ ಮತ್ತಷ್ಟು ಮೊಳಪೆ ಬರುತ್ತೆ, ಏನು ಉಪಯೋಗ ಇಲ್ಲದ ಮತ್ತೊಂದು ಫ್ರೀ ತಲೆ ಹುಟ್ಟುತ್ತೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಬುದ್ಧಿವಂತನಾದವನು, ವೈಸ್ ಮ್ಯಾನ್ ಅಥವಾ ವೈಸ್ ಜೀವ ಒಬ್ಬ ಏನೇ ಸಾಧನೆ ಮಾಡುವುದಾದ್ರೂ ಕೂಡ ಅವನಿಗೆ ಕೊಟ್ಟ ಕ್ಷಣಗಳನ್ನು ಅವನು ಸಾರ್ಥಕಪಡಿಸಿಕೊಂಡು, ಇಲ್ಲ ನಾವು ಬೇಕಾದಷ್ಟು ಸಾರ್ಥಕ ಮಾಡಿಕೊಳ್ತೇವೆ, ನಾವು ಎಷ್ಟೆಲ್ಲ ಸಮಾಜಕ್ಕೆ ಸಹಾಯ ಮಾಡುತ್ತೇವೆ, ಆಯ್ತು, ಅಂಥವ್ರ ಬಗ್ಗೆ ಮಾತೇ ಆಗ್ಲಿಲ್ಲ ಇಲ್ಲಿ.
ಯಾರು ಕ್ಷಣೋ ನೀತಃ ವ್ಯರ್ಥವಾಗಿ ಕಳೀತಾನೆ ಅವನ ಬಗ್ಗೆ ಹೇಳ್ತಾ ಇರೋದು. ಯಾರು ವ್ಯರ್ಥವಾಗಿ ಕಳೀತಾನೋ ಅವನು ಮತ್ತೆ ಅಂತಹ ಅವಕಾಶವನ್ನ ಪಡ್ಕೊಳ್ಳೋದಿಲ್ಲ, ಅದು ಇನ್ನೊಂದ್ಸಲ ಹುಡ್ಕೊಂಡು ಬರಲ್ಲ ಅಂಥ ಟೈಮು. ಅದು ನೋಡಿ, ಮೂಕತ, ಜಡತ, ಅಂಧತ, ಜಡ ಪದಾರ್ಥವೇ ಶರೀರ ಇದೆ ಅನ್ನೋದೊಂದು ನೆಪ ಬಿಟ್ರೆ ಅವನು ಜಡಕ್ಕಿಂತ ಕಡೆ. ಜಡವೇ ಒಂದಿಷ್ಟು ಉಪಯೋಗಕ್ಕೆ ಬೀಳುತ್ತೆ, ಭಾರ ಆಗೋದ್ರಿಂದ ಅದು ಭಾರದ ಕಲ್ಲಾಗಿ ಯೂಸ್ ಆಗುತ್ತೆ, ಇನ್ನೇನೋ ಒಂದು ಮೆಟ್ಲಾಗುತ್ತೆ, ಕಂಬ ಆಗುತ್ತೆ, ಗೋಡೆ ಆಗುತ್ತೆ, ಏನೋ ಒಂದು ಆಗುತ್ತೆ. ಇವನು ಒಬ್ರಿಗೆ ಆಧಾರ ಆಗಲ್ಲ, ಒಬ್ಬರ ಜೀವನಕ್ಕೆ ಇನ್ನಷ್ಟು ಕಲ್ಗುಂಡು ತರ ಭಾರ ಆಗಿ ನೀರಲ್ಲಿ ಮುಳುಗಿಸುವಂತಹ ಕಲ್ಲಾಗ್ತಾನೆ. ಹಾಗಾದ್ರೆ ಬಹಳ ಕಷ್ಟ. ಅದಕ್ಕೆ ವಾಸುದೇವನ ಚಿಂತನೆ, ನೆನಪು, ಕಳೆದು ಹೋದ ಕ್ಷಣ ಇದೆಯಲ್ಲ, ದೇವರನ್ನ ಸ್ಮರಿಸದೆ ಕಳೆದ ಕ್ಷಣ, ಇದನ್ನ ಶ್ರಮಯೇವ ಹಿ ಕೇವಲಂ ಅಂತ ಹೇಳ್ತಾರೆ. ದೇವರ ನೆನಪು ಮಾಡ್ಕೊಳ್ಳದೆ ಎಷ್ಟು ದೊಡ್ಡ ಕರ್ಮ ಹಂಗ್ ಮಾಡಿದ್ರು ಕೂಡ ಅದು ಕೊನೆಗೆ ಶ್ರಮವೇ ಆಗುತ್ತೆ ಹೊರತು ಫಲಕಾರಿ ಆಗುದಿಲ್ಲ. ಆ ಕೆಲಸ ಮಾಡಿ